ಮಂಚೇನಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕರ್ನಾಟಕದ ಮಾಜಿ ನಿವೃತ್ತ ಲೋಕಾಯುಕ್ತರಾದ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ರವರ ಹುಟ್ಟು ಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಕಿರಣ ಹಾಗೂ ಆಕಾಶ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಮಾತನಾಡಿ, ಇಂದಿನ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರಕ್ಕೆ ಹೆಚ್ಚು ಮನ್ನಣೆ ಸಿಗುತ್ತಿದ್ದು, ಪ್ರಾಮಾಣಿಕರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಸಮಾಜದಲ್ಲಿ ಕಂಡುಬರುತ್ತಿರುವ ಅನ್ಯಾಯಗಳು ಸಮಾಜದ ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ತಪ್ಪು ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ, ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್, ಪೊಲೀಸ್ ಸೈಬರ್ ಎಕ್ಸ್ಪರ್ಟ್ ಸುರೇಶ್ ಬಾಬು, ಆರಕ್ಷಕ ಉಪನಿರೀಕ್ಷಕ ಪುನೀತ್ ನಂಜರಾಯ್, ವಕೀಲರಾದ ರವಿಶಂಕರ್ ಹಾಗೂ ಸತೀಶ್, ದಿ ಕ್ರೆಸೆಂಟ್ ಶಾಲೆಯ ಮಹಮ್ಮದ್ ತಮೀಮ್ ಅನ್ಸಾರಿ, ಎಎಸ್ಐ ಮುರಳಿ ಹಾಗೂ ವಿದ್ಯಾರ್ಥಿಗಳು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಕರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಅನಾರೋಗ್ಯಕ್ಕೆ ಗೊತ್ತಾಗುವ ಮೊದಲು 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನನ್ನ ವಿಚಾರಗಳನ್ನ ಮಕ್ಕಳಿಂದ ಇಟ್ಟಿದ್ದೇನೆ. ಯಾಕಂದ್ರೆ ಅವರು ಮುಂದಿನ ಅಧಿಕಾರಿಗಳು, ಮುಂದಿನ ರಾಜಕಾರಣಿಗಳು, ಮುಂದಿನ ಪ್ರಜೆಗಳು. ಅವರಲ್ಲಿ ಈ ಮಾನಸಿಕ ಬದಲಾವಣೆ ಬಂದ್ರೆ ಖಂಡಿತವಾಗಿಯೂ ಕೂಡ ಈ ಸಮಾಜದಲ್ಲಿ ಒಂದು ಉತ್ತಮ ಅಭಿವೃದ್ಧಿ ಆಗುವುದಂತ ತಿಳ್ಕೊಂಡಿದ್ದೆ. ಒಂದ್ ಕಡೆ ಅದಕ್ಕೆ ಮುಖ್ಯ ಯಾರಿ ಕಾನೂನಲ್ಲ, ನಮ್ಮ ವೈಯಕ್ತಿಕ ಭಾವನೆಗಳು. ಇದನ್ನ ಹಿರಿಯರು ಮೊದಲು ಅಳವಡಿಸಿಕೊಂಡು ಮಕ್ಕಳಿಗೆ ತಿಳಿಸಿ ಮುಂದೆ ಅವರ ಮಕ್ಕಳಿಗೆ ತಿಳಿಸುವಂತಹ ಒಂದು ಪ್ರಯತ್ನ ನಡೆದ್ರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಬಹಳಷ್ಟು ಶಾಂತಿ ಸೌಹಾರ್ದ ಇರ್ತದೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ನನ್ನ ತಂದೆಯವರು ನನಗೆ ಕಲಿಸಿದಂತಹ ವಿಚಾರವನ್ನ ನಾನು ಅಳವಡಿಸಿಕೊಂಡು ಅದನ್ನ ನನ್ನ ವೈಯಕ್ತಿಕ ಜೀವನದಲ್ಲಿ ಮುಂದುವರಿಸ್ತಾ ಇದ್ದೇನೆ. ನಾನು ಮಕ್ಕಳಿಗೆ ಈ ಮಾತನ್ನ ತಿಳಿಸಿದ್ದೇನೆ. ಏನಂದ್ರೆ ಇದ್ದದ್ರಲ್ಲಿ ತೃಪ್ತಿ ಪಡಿ. ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಆಗಬೇಕು. ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗ್ಬೇಕು, ಏನೂ ತಪ್ಪಿಲ್ಲ. ಆದ್ರೆ ಸರಿದಾರಿ. ನಮ್ಮ ವೈಯಕ್ತಿಕ ಬಯಸುಗಳನ್ನ ನಮ್ಮ ಇದ್ದಲ್ಲಿ ಹಣದಲ್ಲಿ ನಾವು ಅದನ್ನ ಬಳಸ್ಕೊಂಡ್ರೆ ಆವಾಗ ದುರಾಸೆ ಬರಲ್ಲ. ಇನ್ನೊಬ್ಬನ ದಾರಿಯಲ್ಲಿ ಹೋಗ್ಬೇಕು, ಆತ ಶ್ರೀಮಂತನಾದ ನಾನು ಯಾಕೆ ಆಗಬಾರ್ದು ಅನ್ನೋದನ್ನ ಎಂದಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದ್ದದ್ರಲ್ಲೇ ಸಂತಸ ಪಡೆದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಶ್ರೀಮಂತನಾದ್ರೆ, ಕರೋಡ್ಪತಿ ಆದ್ರೆ ಯಾವ ದಾರಿಯಲ್ಲಿ ಅದನ್ನ ಪಡೀತೀರಾ ಅದನ್ನ ಹೊಂದಿಕೊಂಡು ನಿಮಗೆ ನಿದ್ದೆ ಬರ್ತದೆ. ಕಾನೂನಿಗೆ ವಿರುದ್ಧವಾಗಿ ಪಡೆದಂತಹ ಸಂಪರ್ಕದಿಂದ ಎಂದೂ ನಿದ್ದೆ ಬರಲ್ಲ. ಯಾಕಂದ್ರೆ ಮುಂದೆ ಯಾವಾಗ ವಿಚಾರಣೆ ಮಾಡಕ್ಕೆ ಬರ್ತಾರೋ, ಯಾವಾಗ ಕೋರ್ಟಿಗೆ ಹೋಗ್ಬೇಕು, ಯಾವಾಗ ಜೈಲಿಗೆ ಹೋಗ್ಬೇಕು ಅನ್ನೋ ವಿಚಾರ ಇದ್ದೇ ಇರ್ತದೆ. ತೃಪ್ತಿ ಅನ್ನೋ ಒಂದು ಗುಣ ಇದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕವಾಗ್ತದೆ. ಒಳ್ಳೆಯ ನಿದ್ದೆ ಬರಲಿ. ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ನಾವು ಹುಟ್ಟುವುದು ಹೋಮೋಸೆಫಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಸಮಾಜದಲ್ಲಿ ಕಟ್ಟಿದಂತಹ ಒಂದು ಮೌಲ್ಯ. ಜನರಿಗೆ ಸಹಾಯ ಮಾಡ್ಬೇಕಂತ ಸಂದರ್ಭ ಬಂದಲ್ಲಿ ಅವ್ರಿಗೆ ಸಹಾಯ ಮಾಡುವ ಕರ್ತವ್ಯ ನಮ್ಮಲ್ಲಿ ಇರಬೇಕು. ಅದೇ ರೀತಿ ನಮ್ಮ ಸಂಪಾದನೆಗಿಂತ ಜಾಸ್ತಿ ಸಂಪಾದನೆ ಅಕ್ರಮವಾಗಿ ಮಾಡಬಾರದು. ಯಾಕೆಂದ್ರೆ ಅದರಿಂದ ದೇಶಕ್ಕೆ ಮಾತ್ರ ಅಲ್ಲ, ಇತರ ಜನಸಂಖ್ಯೆಗೆ ಕೂಡ ಇದರಿಂದ ಅನ್ಯಾಯ ಆಗ್ತದೆ ಅನ್ನುವುದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದ್ ಕಡೆ ನಾನು ಈ 2 ಮೌಲ್ಯಗಳನ್ನ ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳಕ್ಕೆ ನನಗೆ ನಾಚಿಕೆ ಆಗಲ್ಲ. ಯಾವ ರೀತಿಯಲ್ಲೂ ಅನ್ಯಾಯದಿಂದ ಪಡೆದಂತಹ ಸಂಪತ್ತಲ್ಲಿ ನಾನು ಹುಟ್ಟಿದ್ದು ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ. ದೊಡ್ಡ ಹುದ್ದೆಯಲ್ಲಿದ್ದು ನನ್ನ ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ರು, ಲೋಕಸಭೆಯ ಸ್ಪೀಕರ್ ಆಗಿದ್ರು. ಆದ್ರೆ ಅವ್ರ ಕಾಲವಾದಾಗ 2 ರೂಮಿನ
ಒಂದು ಚಿಕ್ಕ ಮನೆಯಲ್ಲಿ ನಿಪ್ಪೆ ಎನ್ನುವ ಗ್ರಾಮದಲ್ಲಿ ಅಲ್ಲಿ ಸುಮಾರು 10,000 ಜನ ಇದ್ದಾರೆ ಅಷ್ಟೇ. ಅಂತ ಗ್ರಾಮದಲ್ಲಿ ಅವರು ಸೆಟ್ಲ್ ಆದರು. ಅವರಿಂದ ನಮಗೆ ಏನು ಆಸ್ತಿ ಗೀಸ್ತಿ ಬರಲಿಲ್ಲ. ಅವರ ಸಂಬಳ ಅಂದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾಗ 70ನೇ ಇಸ್ವಿಯಲ್ಲಿ 4,000. ಅವರ ಪೆನ್ಷನ್ 500 ರೂಪಾಯಿ. ಅದರಲ್ಲೇ ಇದ್ರು ನಾವು ಅವರು 5 ವರ್ಷ ಬದುಕಿದ್ರು. ಜಪಾನ್ನಲ್ಲಿ ಇವತ್ತಿಗೂ ಮಹಿಳೆಯರು ಜಾಸ್ತಿ 125 ವರ್ಷ 120 ವರ್ಷ ಬದುಕಿರೋರು ಇವತ್ತಿಗೂ ಒಟ್ಟಿ ಅವೇ ಅವ್ರ ಕೆಲಸನ ಅವ್ರು ಮಾಡ್ಕೊಂಡಿದ್ದಾರೆ, ಇವತ್ತಿಗೂ ಇದ್ದಾರೆ.